ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇದು ನಾನು ನನ್ನ ಹೊರಗಿತ್ತಿದ್ದು ಬರ್ಡೇ ವ್ಲಾಗ್ ಮಾಡ್ತಾ ಇರೋಂಥದ್ದು. ನಾನು ಶಾರ್ಟ್ಸ್ ವೀಡಿಯೋನಲ್ಲಿ ಹಾಕಿದ್ದೀನಲ್ಲ, ಬ್ಲೂ ಲಗೂನ್ ಇನ್ ಅನ್ನೋ ರೆಸಾರ್ಟು. ಆ ರೆಸಾರ್ಟ್ನಲ್ಲಿ ಮಾಡ್ತಿರೋವಂಥ ಪಾರ್ಟ್ ಇದು. ಸಡನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಅಂದರೆ ನಮ್ಮ ರಿಲೇಟಿವ್ ಬಂದಿದ್ದರು. ಆ ಲಗೂನ್ಸಿಗೆ ಹೋಗೋಣ ಅಂತೇಳಿ ಫಿಕ್ಸ್ ಆದ್ವಿ. ಹೋಗ್ತಿದ್ದೀವಲ್ಲ, ಹೇಗಿದ್ರು ಪಾರ್ಟಿ ಮಾಡೋಣ, ಜಸ್ಟ್ ಒಂದು ಕೇಕ್ ಆದರೂ ಕಟ್ ಮಾಡಿಸೋಣ ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ನಾನು ಮತ್ತು ನಾದಿನಿರು ಹೊರಟಿವಿ. ಇದಾದಮೇಲೆ ಇದು ಕಾಮಿಡಿ ಏನಂತ ಹೇಳಿದ್ರೆ, ಬರ್ಡೇ ಗರ್ಲ್ ಹತ್ರನೇ ಕೇಕ್ ಕೊಟ್ಟು ಅವಳ ಹತ್ರನೇ ತೊಗೊಂಡೋಗ್ತಿರೋದು. ಅಂದರೆ ಅವಳು ಪೇ ಮಾಡಿರೋದು ಅಂತಲ್ಲ, ನಾವೇ ಪೇ ಮಾಡಿರೋದು. ಬಟ್ ಅವಳ ಕೈಯಲ್ಲೇ ಕೊಟ್ಟು ಸರ್ಪ್ರೈಸ್ ಆಗಿರಬೇಕು ಬರ್ಡೇ ಪಾರ್ಟಿ ಅಂದರೆ. ಬಟ್ ನಾವು ಆ ಥರ ಸರ್ಪ್ರೈಸ್ ಆಗೇನು ಇಲ್ದಲೆ ಅವಳಿಗೂ ಗೊತ್ತಿರೋ ಥರನೇ ಹೋಗ್ತಿದ್ವಿ. ನೋಡ್ತಿರ್ಬೋದು, ಇವಾಗ ಏನೇನೋ ಬಂದೇ ಬಿಟ್ವಿ. ಇಲ್ಲಿ ಕಾಣ್ತಿದೆಯಲ್ಲ, ಇದನ್ನೇ ಬ್ಲೂ ಲಗೂನ್ ಇನ್ ಅನ್ನೋ ರೆಸಾರ್ಟು. ಫ್ಯಾಮಿಲಿ, ಫ್ರೆಂಡ್ಸ್, ಎನಿಬಡಿ, ಕಪಲ್ಸ್ ಆದ್ರೂ ಬೆಸ್ಟು ಎಂಜಾಯ್ಮೆಂಟ್ ಸಿಗುತ್ತೆ ಇಲ್ಲಿ. ನಿಮಗೆ ಒಂದು ಚೂರು ಏನಂತಾರೆ ಚೌಕಾಸಿ ಇಲ್ಲ ಎಂಜಾಯ್ಮೆಂಟಿಗೆ. ಆ ರೀತಿ ಫುಲ್ ಫ್ಯಾಮಿಲಿ ಪ್ಯಾಕ್ ಇದೆ. ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ನೋಡ್ತಿರ್ಬೋದು, ಇವರೇ ನನ್ನ ಹೊರಗಿತ್ತಿ. ಇವ್ರ ಕೈಲೇ ಕೇಕ್ ಕೊಟ್ಟು ಅವ್ರ ಜೊತೆನೇ ತೊಗೊಂಡೋಗ್ತಾ ಇದ್ದೀವಿ. ಇವೆಲ್ಲ ಮಾಮೂಲು ಕಂಟ್ರೋಲ್. ಇವಳು ನನ್ನ ನಾದಿನಿ ಮಗಳು ಕಿಂಡಲ್ ಮಾಡ್ತಿದ್ಲು. ಸೊ ಹಾಗೆಯೇ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೆ. ಇದಾದ ನಂತರ ನಾವು ಫಸ್ಟಿಗೆ ನಾವು ಇಂಡೋರ್ ಗೇಮ್ಸ್ ಆಡೋಣ ಅಂತ ಹೇಳ್ಬಿಟ್ಟು, ಯಾಕಂದರೆ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಎಂಜಾಯ್ಮೆಂಟ್ ಇದ್ದರೆ ಏನೋ ಸ್ವಲ್ಪ ಜೋಶ್ ಇರುತ್ತೆ ಅಂತ ಹೇಳಿಬಿಟ್ಟು ಫಸ್ಟಿಗೆ ಎಲ್ಲರದೂ ಆಯಿತು. ನಾನು ಜಸ್ಟ್ ಹಾಗೇನೆ ವೀಡಿಯೋ ಮಾಡ್ಕೊತಿದ್ದೆ. ನಾನು ಶಾರ್ಟ್ಸೆಲ್ಲ ಹಾಕಿದ್ದೀನಿ ಬುಲ್ ರೈಡು. ಅದು ನೋಡಿರ್ಬೋದು ಅನಿಸುತ್ತೆ. ನೀವು ನೋಡಿಲ್ಲ ಅಂದರೆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗ್ಬಿಟ್ಟು ಒಂದ್ಸಲ ಚೆಕ್ ಮಾಡಿ. ಜಸ್ಟ್ ಹಾಗೇ ಒಂದು ಲುಕ್ ಹಾಕಿದ್ವಿ ಅಷ್ಟೇ. ನಾನೇನು ಗೇಮ್ ಆಡ್ಲಿಕ್ಕೆ ಹೋಗಲಿಲ್ಲ, ಬುಲ್ ರೈಡ್ ಅಷ್ಟೇ ಆಡಿದ್ದು. ನಿಮಗೆ ಇನ್ನೂ ಒಂದ್ಸಲ ಏನಾದರೂ ಬೇಕಂತ ಹೇಳಿದ್ರೆ ಇದ್ರದ್ದು ಫುಲ್ ಡೀಟೇಲ್ಸ್ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಜಸ್ಟ್ ನಾವು ಎಂಜಾಯ್ ಮಾಡೋದಕ್ಕೆ ಅಂತ ಹೇಳಿ ಹೋಗಿದ್ದಷ್ಟೇ ಇವಾಗ. ಸೊ ಅದಕ್ಕೆ ಎಂಜಾಯ್ ಮಾಡೋಣ ಅಂದ್ಬಿಟ್ಟು ಎಂಜಾಯ್ ಕಡೆನೇ ಫುಲ್ಲು ನಮ್ಮದು ಗಮನ ಇದ್ದಿದ್ದು. ವಿಡಿಯೋ ಮಾಡೋದಕ್ಕೆ ಅಂತಲೇ ಏನಾದರೂ ನಿಮಗೆ ಬೇಕು ಅಂದರೆ ಅದಕ್ಕೆ ಅಂತಲೇ ನಾನು ಒಂದ್ಸಲ ಹೋಗ್ಬಿಟ್ಟು ಪೂರಾ ವಿಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡಿಕೊಡ್ತೀನಿ. ಆ್ಯಂಡ್ ದೆನ್ ಇವಾಗ ನಾನು ಹೊರಗಿತ್ತಿಗೆ ಕೇಕ್ ಕಟ್ ಮಾಡಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ವಿ. ಹೋಗಬೇಕಾದ್ರೆ ಒಂದು ಚಿಕ್ಕ ಪಾರ್ಕ್ ಥರ ಸಿಕ್ತು, ಚೆನ್ನಾಗಿತ್ತು ಆ್ಯಕ್ಟಿವಿಟಿ ಏರಿಯಾ. ಅಲ್ಲಿಗೆ ಓಡೋದ್ರು ಮಕ್ಕಳು. ಇಲ್ಲಿ ಕಾಣ್ತಿದೆಯಲ್ಲ, ಈ ಕಡೆ ಹೋದರೆ ಸನ್ಸೆಟ್ ಆಗೋದು ಕಾಣಿಸುತ್ತೆ. ತುಂಬ ಚೆನ್ನಾಗಿದೆ ವ್ಯೂ ಆ್ಯಂಡ್ ಪೀಸ್ಫುಲ್ಲಾಗಿರುತ್ತೆ. ದೆನ್ ಇವಾಗ ನಾವು ಕೇಕ್ ಕಟ್ ಮಾಡಿಸೋಣ ಫಸ್ಟು. ಆಮೇಲೆ ಪೂಲ್ ಸೈಡ್ ಹೋಗಬೇಕು, ಅಂದರೆ ಸ್ವಿಮ್ಮಿಂಗ್ ಪೂಲ್ ಸೈಡು. ನನಗೆ ನೀರಲ್ಲಿ ಆಟ ಆಡೋದು ಅಂದರೆ ಹೆವಿ ಇಷ್ಟ. ಸೊ ಹಾಗಾಗಿ ಫಸ್ಟಿಗೆ ಕೇಕ್ ಕಟ್ ಮಾಡಿ ಎಲ್ಲ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು. ನಿಮಗೆ ಬರ್ಡೇ ಫಂಕ್ಷನ್ಸು ಅದೆಲ್ಲ ಆಗಬೇಕಂದ್ರೆ ಇಲ್ಲೆಲ್ಲ ಡೆಕೋರೇಷನ್ ಎಲ್ಲ ಮಾಡಿಕೊಡ್ತಾರೆ. ಅವ್ರ ಕಡೆಯಿಂದನೇ ತುಂಬಾ ಕಾಂಟ್ಯಾಕ್ಟ್ಸ್ ಇದೆ, ಇವೆಂಟ್ಸ್ಗಳಿದೆ, ಮಾಡಿಕೊಡ್ತಾರೆ. ಇವರನ್ನೇ ನಮ್ಮ ರಿಲೇಟಿವ್ಸು. ಸೊ ಇವ್ರಿಗೋಸ್ಕರನೇ ನಾವು ಅಲ್ಲಿಗೆ ಬ್ಲೂ ಲಗೂನ್ಸ್ ಹೋಗಿದ್ದು. ಇವಾಗ ಕೇಕ್ ಕಟ್ಟಿಂಗ್ ಮಾಡೋದಕ್ಕೆ ಅಂದ್ಬಿಟ್ಟು ಎಲ್ಲ ಪ್ರಿಪ್ರೇಷನ್ ಆಗ್ತಿದೆ. ನಮಗೆ ಹೋದ ತಕ್ಷಣ ವೆಲ್ಕಮ್ ಡ್ರಿಂಕ್ ಕೊಟ್ಟರು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು. ದೆನ್ ಇವಾಗ ಸಾಂಗ್ಸ್ ಎಲ್ಲ ಸೆಟ್ ಮಾಡಿ ಕ್ಯಾಮ್ರಾ ಎಲ್ಲ ತರಿಸ್ತಿದ್ರು ಅಣ್ಣ. 3, 2, 1. ಎಸ್ ಗಾಯ್ಸ್, ಇವಾಗ ಎಲ್ಲ ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು. ನಾವು ತಿಂದು ಎಲ್ಲ ಆಯಿತು. ಎಲ್ಲ ಆದಮೇಲೆ ಇವಾಗ ಒಬ್ಬೊಬ್ರಿಗೂ ತಿನ್ನಿಸ್ತಿದ್ಲು ಅವಳು. ನಾನು ಜಸ್ಟ್ ಹಾಗೇ ಒಂದು ವಿಡಿಯೋ ಮಾಡಿಕೊಂಡೆ. ಯಾವುದೇ ಆದ್ರೂ ಪ್ಲ್ಯಾನ್ ಮಾಡಿ ಸರ್ಪ್ರೈಸ್ ಕೊಡೋದಕ್ಕಿಂತ ಅನ್ಪ್ಲ್ಯಾನ್ಡಲ್ಲಿ ಸರ್ಪ್ರೈಸ್ ಕೊಡೋದಿದೆಯಲ್ಲ, ಅದು ತುಂಬಾ ಇಷ್ಟ ಆಗುತ್ತೆ. ಸರ್ಪ್ರೈಸ್ ತೊಗೊಳೋರ್ಗು ತುಂಬ ಖುಷಿ ಆಗುತ್ತೆ, ಸರ್ಪ್ರೈಸ್ ಕೊಡೋರಿಗೂ ಇಷ್ಟ ಆಗುತ್ತೆ, ಖುಷಿ ಆಗುತ್ತೆ. ಸೊ ಅದೇ ಥರನೇ ನಮಗೂ ಆಗಿದ್ದು. ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ರೋದ್ರಿಂದ ತುಂಬ ಖುಷಿ ಆಯಿತು. ಅದು ಎಲ್ಲ ಕೇಕ್ ಕಟ್ಟಿಂಗ್ ಎಲ್ಲ ಆಗ್ತಿತ್ತು. ಅಜ್ಜಿನೂ ಕೇಕೆಲ್ಲ ತಿಂದು ಆಶೀರ್ವಾದ ಮಾಡಿ ಪೂಲ್ ಕಡೆ ಹೊರಟ್ವಿ. ಇದೆಲ್ಲ ಪೂಲ್ ಸೈಡು. ಪೂಲಲ್ಲಿ ನಮಗೆ ಒಂದು ಸೆಕೆಂಡೂ ಆಚೆ ಬರೋದಕ್ಕೇ ಇಷ್ಟ ಆಗ್ತಿರ್ಲಿಲ್ಲ, ಅಷ್ಟು ಚೆಂದಿತ್ತು. ತುಂಬ ಖುಷಿ ಆಗ್ತಿತ್ತು ನಮಗೆ. ಮಕ್ಕಳೆಲ್ಲ ಯಾರೂ ಅಲ್ಲಿಗೆ ಕೇಕ್ ಕಟ್ಟಿಂಗ್ ಬರಲಿಲ್ಲ, ನೀರಲ್ಲಾಗಲೇ ಇಳಿದ್ಬಿಟ್ಟಿದ್ರು ಅಂತ ಹೇಳ್ಬಿಟ್ಟು. ಇದೊಂದು ಫೋಟೋ ಶೂಟಿಗೆ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ, ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ನೋಡಿ, ನಾವು ಸುಧಾ ಕೆಲವೊಂದು ರೀಲ್ಸ್ ಎಲ್ಲ ಮಾಡಿಕೊಂಡು ಪೂಲ್ ಒಳಗಡೆ ನಾವು ಇಳಿದ್ವಿ. ನನಗೆ ಸ್ವಿಮ್ಮಿಂಗ್ ಪೂಲು ಅಂತಲೇ ಅಲ್ಲ, ನೀರಲ್ಲಿ ಆಟ ಆಡೋದು ತುಂಬಾ ಇಷ್ಟ. ನನಗೆ ಎಲ್ಲಾದ್ರೂ ಸರಿ, ನೀರೇನಾದರೂ ಸಿಕ್ಬಿಟ್ರೆ ನೀರಲ್ಲಿ ಆಟ ಆಡೋವರೆಗೂ ನನಗೆ ಸಮಾಧಾನ ಆಗೋಲ್ಲ. ನೀವೇ ನೋಡ್ತಿರ್ಬೋದು ಗೈಸ್, ಯಾರೆಲ್ಲ ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೀವು ನೋಡಿದ್ರೇ ಗೊತ್ತಾಗುತ್ತೆ.
ಪೂಲಲ್ಲಿ ಆಟ ಆಡಿಕೊಂಡು ನಾವಿವಾಗ ರೈನ್ ಡ್ಯಾನ್ಸಿಗೆ ಬಂದಿದ್ದೀವಿ. ತುಂಬ ಎಂಜಾಯ್ಮೆಂಟ್ ಇದೆ ಇದರಲ್ಲಿ. ಒಂದು ಜಾಗದಲ್ಲಿ ನಿಂತು ಡ್ಯಾನ್ಸ್ ಮಾಡೇ ಇಲ್ಲ ನಾವು. ಸುತ್ತ ರೌಂಡ್ ಹಾಕಿ ಬಂದಿದ್ದೀವಿ. ಸಾಂಗ್ ಹಾಕಿದ್ರೆ ಕಾಪಿರೈಟ್ ಬರುತ್ತೆ ಅಂದ್ಬಿಟ್ಟು ಫಾಸ್ಟ್ ಮಾಡಿದ್ದೀನಿ. ತುಂಬ ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ವಿ ರೈನ್ ಡ್ಯಾನ್ಸಲ್ಲಿ. ರೈನ್ ಡ್ಯಾನ್ಸ್ ಮುಗಿಸ್ಕೊಂಡು ನಾವು ಮತ್ತೆ ಪೂಲಿಗೆ ಬಂದ್ವಿ ಆಟಾಡೋದಕ್ಕೋಸ್ಕರ. ಹೇಳ್ದಾಗೆ ನನಗೆ ಪೂಲಾಗಲಿ ನೀರಲ್ಲಾಗಲಿ ಆಟಾಡೋದು ತುಂಬ ಇಷ್ಟ. ಸೊ ಹಾಗಾಗಿ ನಾನು ಮತ್ತೆ ನೀರಲ್ಲೇ ಬಂದ್ವಿ ಆಟಾಡೋದಕ್ಕೋಸ್ಕರನೇ. ಮಕ್ಕಳಿಗೂ ಅಷ್ಟೇ ರೈನ್ ಡ್ಯಾನ್ಸ್ಗಿನ್ನ ಇದೆ ತುಂಬ ಇಷ್ಟ ಆಗಿದ್ದು. ನಾನಲ್ಲಿ ರಿಂಗ್ ಹಾಕ್ಕೊಂಡು ಆಡ್ತಾಯಿದ್ರೆ ಟ್ಯೂಬ್ನ, ಇಲ್ಲಿ ಮಕ್ಕಳೆಲ್ಲ ಈ ಥರ ಜಂಪ್ ಮಾಡಿ ಎಂಜಾಯ್ ಮಾಡ್ತಾಯಿದ್ರು. ನನ್ನ ಮಗ ಮತ್ತು ನನ್ನ ಹೊರಗಿತಿ ಮಗ ಒಂದು ಚೂರೂ ಭಯ ಪಡಲ್ಲ ಗೈಸ್. ಅಷ್ಟು ನೀರಲ್ಲಿ ಆಟಾಡ್ತಾರೆ, ಅಷ್ಟು ತಲೆ ಕೆಡಿಸ್ಕೊಳ್ಳೋದಿಲ್ಲ ಅವ್ರು ಆಟ ಆಡಬೇಕಾದ್ರೆ. ಯಾಕಂದರೆ ಜೊತೆಲೇ ಇರ್ತೀವಲ್ಲ, ಸೊ ಹಾಗಾಗಿ ಅಷ್ಟು ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಾವಿಲ್ಲ ಅಂದ್ರೂ ತುಂಬ ಚೆನ್ನಾಗೇ ಆಟಾಡ್ತಾರೆ ಅವರು. ಅಷ್ಟು ಎಕ್ಸ್ಪೀರಿಯೆನ್ಸ್ ಇದೆ ಅಷ್ಟು ಆಟಾಡಿ ಅವರಿಗೆ. ಹೊರಡೋ ಟೈಮಲ್ಲಿ ನಮ್ಮ ಮಕ್ಕಳಿಗೆ ಔಟ್ಡೋರ್ ಗೇಮ್ ಕಾಣಿಸ್ತು. ಇದ್ರಲ್ಲಿ ಮತ್ತೆ ಆಟಾಡೋದಕ್ಕೆ ಅಂದ್ಬಿಟ್ಟು ಓಡೋಗ್ಬಿಟ್ರು. ರೋಪ್ ಹಾಕ್ಬಿಟ್ಟು ಟೈರ್ ಹಾಕ್ಬಿಟ್ಟು ಮಾಡಿದರು, ಚೆನ್ನಾಗಿತ್ತು. ನನ್ನ ಮಗ ಯಾವುದೋ ರೀತಿ ಹತ್ತೋದಕ್ಕೆ ಹೋಗ್ಬಿಟ್ಟು ಹೆಂಗೆಂಗೋ ಮಾಡಿ ನೇತಾಡ್ತಿದ್ದ. ಸೊ ಅವರು ಸ್ವಲ್ಪ ಹೆಲ್ಪ್ ಮಾಡಿದ್ರು ನಮಗೆ. ಇವರೆಲ್ಲರೂ ಫ್ರೆಂಡ್ಲಿಯಾಗಿದ್ದರು. ಸೊ ಅದರಿಂದ ನನಗೆ ಇನ್ಸೆಕ್ಯೂರ್ ಅಂತ ಅನ್ನಿಸ್ಲಿಲ್ಲ. ತುಂಬಾ ಎಂಜಾಯ್ ಮಾಡೋದಕ್ಕೆ ಇನ್ನೂ ಚೆನ್ನಾಗಿತ್ತು. ಆ್ಯಂಡ್ ಫೋಟೋಸಿಗೆ ಬೇರೆ ಯಾರಾದ್ರೂ ಆಗಿದ್ದಿದ್ರೆ ಎಷ್ಟು ಫೋಟೋ ತೆಗೆಸ್ಕೊತಾರೆ ಅಂದ್ಬಿಟ್ಟು ಏನಾದರೂ ಬೈತಿದ್ರೋ ಏನೋ. ನಾವು ಎಷ್ಟು ಫೋಟೋಸ್ ಕೇಳಿದ್ರೂ ನೀಟಾಗಿ ತಗೊಟ್ರು. ಅದು ಕ್ಯಾಮ್ರಾನಲ್ಲಿ ತುಂಬ ಚೆನ್ನಾಗಿ ಬಂದಿತ್ತು ಕ್ಯಾಮ್ರಾ ಫೋಟೋಸ್ ಎಲ್ಲದೂ. ಎಂಜಾಯ್ಮೆಂಟ್ ಎಲ್ಲ ತುಂಬ ಚೆನ್ನಾಗಿ ನಡೀತು. ಇದನ್ನೆಲ್ಲ ಮುಗಿಸ್ಕೊಂಡು ಹೊರಡೋ ಟೈಮಲ್ಲಿ ಲೋಗೋ ಹತ್ರ ಮತ್ತು ಆರ್ಚ್ ಹತ್ರ ಒಂದು ಫೋಟೋಸ್ ತೆಗೆಸ್ಕೊಳೋಣ, ಒಂದು ಗ್ರೂಪ್ ಫೋಟೋ ಅಂತ ಹೇಳ್ಬಿಟ್ಟು ಫೋಟೋಸ್ ತೊಗೊಳಕ್ಕೆ ಅಂದ್ಬಿಟ್ಟು ಆಚೆ ಬಂದ್ವಿ. ಇದಾದ ನಂತರ ನಾವು ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಅದನ್ನು ಲಾಸ್ಟಲ್ಲಿ ಆ್ಯಡ್ ಮಾಡಿರ್ತೀನಿ. ನಾವಿವಾಗ ಹೊರಟ್ವಿ. ಇದಿಷ್ಟು ಇವತ್ತಿನ ವ್ಲಾಗು. ತುಂಬಾ ಎಂಜಾಯ್ ಮಾಡಿರೋಂಥ ವ್ಲಾಗು. ತುಂಬ ಚೆನ್ನಾಗಿತ್ತು. ಇದೇ ರೀತಿ ಸಪೋರ್ಟ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಟ ಹಿಂಗಾಟದು ನೀವು ನೋಡಿ ಅದ ಹಿಂಗೆ